ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ವಿಡಿಯೋನ ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ. ಪ್ರಸ್ತುತ ಈ ವಿಡಿಯೋನಲ್ಲಿ ನೀವು ತಿರುಮಲಕ್ಕೆ ಆನ್ಲೈನ್ ಟಿಕೆಟ್ ಮುಖಾಂತರ ನೀವು ಬಂದರೆ ಹೇಗೆ ಬುಕ್ ಮಾಡ್ಕೋಬೇಕು, ಹಾಗೆ ಬುಕ್ ಮಾಡ್ಕೊಳ್ಳುವಾಗ ನಿಮಗೆ ಇಂಟರ್ವೆಲ್ ಇರುತ್ತೆ. ಈಗ ನೀವು ಒಂದು ಬಾರಿ ತಿರುಮಲಕ್ಕೆ ಹೋದರೆ ನೆಕ್ಸ್ಟು ಕಂಟಿನ್ಯೂಸ್ ಆಗಿ ಹೋಗೋದಕ್ಕಾಗೋದಿಲ್ಲ. ಯಾವ್ಯಾವ ಟಿಕೆಟ್ಸಿಗೆ ಎಷ್ಟೆಷ್ಟು ಟೈಮ್ ಇರುತ್ತೆ ಅಂತ ಪ್ರಸ್ತುತ ಈ ವಿಡಿಯೋನಲ್ಲಿ ನೋಡೋಣ. ನಾವು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಸಾಕಷ್ಟು ಜನಕ್ಕೆ ಹೇಳೋದೇನೆಂದರೆ, ಆದಷ್ಟು ನೀವು ತಿರುಮಲಕ್ಕೆ ಹೋಗಬೇಕು ಅಂದರೆ ನೀವು 2 to 3 ಮಂತ್ಸ್ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಳ್ಳಿ. ಹಾಗೆ ನೀವು ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡ್ಕೊಂಡು ಹೋದರೆ ನಿಮಗೆ ಯಾವುದೇ ರೀತಿ ಕಷ್ಟ ಇಲ್ದಲೇ ದರ್ಶನ ಆಗುತ್ತೆ. ನಿಮಗೆ ತಿಳಿದಿರ್ಬೋದು, ಈಗ ಹಾಲಿಡೇ ಸೀಸನ್ ಆಗಿರೋದ್ರಿಂದ ಮೇ ಎಂಡಲ್ಲೆಲ್ಲ ಸಿಕ್ಕಾಬಟ್ಟೆ ರಶ್ ಆಗಿ 30 ಅವರು 35 ಅವರ್ ಕಾಯೋ ಪರಿಸ್ಥಿತಿ ಬಂದಿದೆ. ಹಾಗೆ ಫ್ರೀ ಲೈನ್ಸು ಶಿಲಾತೋರಣಂ ತನಕ ಕ್ಯೂ ಲೈನ್ಸ್ ಹೋಗಿದೆ. ಹಾಗಾಗಿ ನಾವು ನಿಮ್ಗೆ ಹೇಳೋದೇನೆಂದರೆ, ಆದಷ್ಟು ನೀವು ನಮ್ಮ ಪ್ರೊಸೀಜರ್ಸ್ ಕೂಡ ನಾವು ಅಪ್ಲೋಡ್ ಮಾಡಿರ್ತೀವಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ. ಹಾಗೆ ಯಾವ ಟೈಮಿಗೆ ರಿಲೀಸ್ ಆಗುತ್ತೆ ಅಂತ ಕೂಡ ನಾನು ನಿಮಗೆ ವಾಟ್ಸಪ್ ಗ್ರೂಪ್ನಲ್ಲಾಗಿರ್ಬೋದು, ಹಾಗೆ ಯೂಟ್ಯೂಬ್ ಆಗಿರ್ಬೋದು ನಾವು ಇನ್ಫಾರ್ಮ್ ಮಾಡ್ತಿರ್ತೀವಿ. ನೀವು ಆ ಸಮಯಕ್ಕೆ ಸರಿಯಾಗಿ ನೀವು ಟಿಕೆಟ್ಸ್ನ ಬುಕ್ ಮಾಡಿಕೊಂಡ್ರೆ ನಿಮಗೆ ಖಂಡಿತವಾಗಿ ಆನ್ಲೈನ್ ಟಿಕೆಟ್ ಸಿಗುತ್ತೆ. ಹಾಗೆ ನಿಮಗೆ ಫ್ರೀ ದರ್ಶನದ ಕೂಡ ಇರುತ್ತೆ. ಅದು ಅಂಗಪ್ರದಕ್ಷಿಣಾ ಟಿಕೆಟ್ ಆಗಿರ್ಬೋದು, ಸೀನಿಯರ್ ಸಿಟಿಸನ್ ಟಿಕೆಟ್ಸ್ ಆಗಿರ್ಬೋದು, ಅದೆಲ್ಲ ಫ್ರೀ ಟಿಕೆಟ್ಸ್ ಇರುತ್ತೆ. ಅದಕ್ಕೆ ಯಾರು ಎಲಿಜಿಬಲ್ ಆಗಿರ್ತೀರೋ ನೀವು ಅದನ್ನು ಬುಕ್ ಮಾಡ್ಕೊಂಡು ಹೋದ್ರೂ ನಿಮಗೆ ದರ್ಶನ ಅತಿ ಸುಲಭವಾಗಿ ಆಗುತ್ತೆ. ಹಾಗಾಗಿ ನೀವು ಆನ್ಲೈನ್ ಟಿಕೆಟ್ ಬುಕ್ ಮಾಡಿಕೊಂಡೇ ನೀವು ತಿರುಮಲಕ್ಕೆ ಹೋದರೆ ತುಂಬ ಒಳ್ಳೆಯದು. ಇಲ್ಲಾಂದರೆ ಸಾಕಷ್ಟು ತೊಂದರೆ ಪಡಬೇಕಾಗತ್ತೆ. ಇನ್ ಕೇಸ್ ನಿಮಗೆ ಆನ್ಲೈನಲ್ಲಿ ಸಿಕ್ಕಲಿಲ್ಲ ಅಂದರೆ ನಿಮಗೆ ನೆಕ್ಸ್ಟ್ ಪ್ರಿಫರೆನ್ಸ್ ಬಂದು SSD ಟೋಕನ್ಸ್ನ ತೆಗೆದುಕೊಳ್ಬೇಕು. ನಿಮಗೆ ಗೊತ್ತಿರೋ ಹಾಗೆ 3 ಕಡೆ SSD ಟೋಕನ್ಸ್ನ ಕೊಡ್ತಾರೆ. ಒಂದು ಅಲಿಪಿರಿ ಲಿಂಕ್ ರೋಡ್ನಲ್ಲಿರುವ ಭೂದೇವಿ ಕಾಂಪ್ಲೆಕ್ಸ್ನಲ್ಲಿ ಕೊಡ್ತಾರೆ, ಅದೇ ರೀತಿ ಶ್ರೀನಿವಾಸಂ ಕಾಂಪ್ಲೆಕ್ಸ್ನಲ್ಲಿ ಕೊಡ್ತಾರೆ, ಹಾಗೆ ವಿಷ್ಣು ನಿವಾಸಂ ಕಾಂಪ್ಲೆಕ್ಸ್ನಲ್ಲಿ ಕೊಡ್ತಾರೆ. ಈ 3 ಕಾಂಪ್ಲೆಕ್ಸ್ನಲ್ಲಿ ನಿಮಗೆ SSD ಟೋಕನ್ಸ್ನ ಕೊಡ್ತಾರೆ. ಪ್ರತಿ ಬಾರಿ 3 ಗಂಟೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ರು. ಆದರೆ ಈಗ ವಿಪರೀತ ರಶ್ ಇರೋ ಕಾರಣ ಮಧ್ಯರಾತ್ರಿ 12:30 ಅಥವಾ 1 ಗಂಟೆಗೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆಂದರೆ ಕ್ಯೂ ಲೈನ್ಸ್ನಲ್ಲಿ ಅಷ್ಟು ಜನ ಇರ್ತಾರೆ. ಹಾಗಾಗಿ ನೀವು ತಿರುಮಲಕ್ಕೆ ಹೋಗೋದಾದರೆ ಈ SSD ಟೋಕನ್ಸ್ ಆಗಿರ್ಬೋದು, ಇಲ್ಲ ನೀವು ಆನ್ಲೈನಲ್ಲಿ ಟಿಕೆಟ್ಸ್ ಯಾವುದನ್ನು ಬುಕ್ ಮಾಡ್ಕೊಂಡು ಹೋದರೆ ಒಳ್ಳೆಯದು. ಯಾವುದೇ ರೀತಿ ಟಿಕೆಟ್ಸ್ ಇಲ್ಲದೆ ನೀವು ನೇರವಾಗಿ ಧರ್ಮದರ್ಶನಕ್ಕೆ ಹೋದರೆ ಎಷ್ಟು ಟೈಮ್ ಹಿಡಿಯುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಸಾಕಷ್ಟು ಕಷ್ಟಪಡಬೇಕಾಗತ್ತೆ, ತುಂಬ ಹೊತ್ತು ಕ್ಯೂ ಲೈನಲ್ಲಿ ಇರಬೇಕಾಗತ್ತೆ. ಹಾಗಾಗಿ ನೀವು ದಯವಿಟ್ಟು ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ, ಆನ್ಲೈನಲ್ಲಿ ನೀವು ಟಿಕೆಟ್ಸ್ ಬುಕ್ ಮಾಡಿಕೊಂಡೇ ತಿರುಮಲಕ್ಕೆ ಪ್ಲ್ಯಾನ್ ಮಾಡಿ. ಇನ್ನು ನೀವು ಆರ್ಜಿತ ಸೇವೆಗಳಿದೆಯಲ್ಲ, ಸುಪ್ರಭಾತ, ಅರ್ಚನಾ, ತೋಮಾಲ, ಅಷ್ಟದಳ ಪಾದ ಪದ್ಮಾರಾಧನ, ಈ ಟಿಕೆಟ್ಸ್ ಏನಾದರೂ ನಿಮಗೆ ಲಕ್ಕಿ ಡಿಪ್ ಮುಖಾಂತರ ಸಿಕ್ತು ಅಂದರೆ ಮತ್ತೆ ನಿಮಗೆ 6 ಮಂತ್ಸ್ ಅಲೋ ಇರೋದಿಲ್ಲ ಲಕ್ಕಿ ಡಿಪ್ ಹಾಕೋದಕ್ಕೆ. ಹಂಗಂದರೆ 180 ಡೇಸ್ ನಿಮಗೆ ಮತ್ತೆ ಈ ಆಧಾರ್ ಕಾರ್ಡಿಂದ, ಈ ಫೋನ್ ನಂಬರಿಂದ ನಿಮಗೆ ಲಕ್ಕಿ ಡಿಪ್ ಅಪ್ಲೈ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ನಿಮಗೆ ಒಂದು ಬಾರಿ ಈ ಲಕ್ಕಿ ಡಿಪ್ನಲ್ಲಿ ಸಿಕ್ಕಿದ್ರೆ ಮತ್ತೆ ನೀವು 6 ಮಂತ್ಸ್ ಎಲಿಜಿಬಲ್ ಇರೋದಿಲ್ಲ. ಅದೇ ರೀತಿ ನೀವು ಕಲ್ಯಾಣೋತ್ಸವ, ಊಂಜಲ್ ಸೇವಾ, ಆರ್ಜಿತ ಬ್ರಹ್ಮೋತ್ಸವ, ಈ ಟಿಕೆಟ್ಸ್ಗಳು ನೀವೇನಾದರೂ ಬುಕ್ ಮಾಡಿಕೊಂಡ್ರೆ ಇದೆಲ್ಲ ಉತ್ಸವ ಮೂರ್ತಿಗಳಿಗೆ ನಡೆಯೋ ಸೇವೆಗಳು. ಇದು ಫಸ್ಟ್ ಇನ್ ಫಸ್ಟ್ ಔಟ್ ರೀತಿಯಲ್ಲಿ ಬುಕ್ ಮಾಡೋ ಸೇವೆಗಳು. ಇದು ನಿಮಗೆ ಕನ್ಫರ್ಮ್ ಆಗಿ ಸಿಗುತ್ತೆ. ಲಕ್ಕಿ ಡಿಪ್ಪು ನಿಮಗೆ ಲಕ್ಕಿ ಡಿಪ್ನಲ್ಲಿ ನಿಮ್ಗೆ ಸೆಲೆಕ್ಟ್ ಆದರೆ ಮಾತ್ರ ಸಿಗುತ್ತೆ. ಬಟ್ ಈ ಆರ್ಜಿತ ಸೇವೆಗಳು ಉತ್ಸವ ಮೂರ್ತಿಗೆ ಏನು ಮಾಡ್ತಾರೆ, ಅದು ನಿಮಗೆ ಅದು 100% ಕನ್ಫರ್ಮ್ ಟಿಕೆಟ್ ಸಿಗುತ್ತೆ. ಆ ಟಿಕೆಟ್ಸ್ ಕೂಡ ನೀವು ಒಮ್ಮೆ ಬುಕ್ ಮಾಡಿದ್ರೆ ಒಂದು ಆಧಾರ್ ನಂಬರ್ನಲ್ಲಿ ಮತ್ತೆ ನಿಮಗೆ 180 ಡೇಸ್ ಅಂದರೆ 6 ಮಂತ್ಸ್ ಅಲೋ ಇರೋದಿಲ್ಲ. ಹಾಗಾಗಿ ನೀವು ಈಗ ಬುಕ್ ಮಾಡಿದ್ರೆ ಮತ್ತೆ 6 ತಿಂಗಳ ಕಾಲ ನಿಮ್ಗೆ ಯಾವುದೇ ರೀತಿ ಟಿಕೆಟ್ಸ್ಗಳು ನಿಮ್ಗೆ ಸಿಗೋದಿಲ್ಲ. ಈಗ ನಿಮ್ಮದು ಯಾವ ಡೇಟಿಗೆ ಬುಕ್ ಆಗಿರುತ್ತೆ ಆ ಡೇಟಿನಿಂದ ನಿಮಗೆ 6 ಮಂತ್ಸ್ ಅಲೋ ಇರೋದಿಲ್ಲ ಮತ್ತೆ ನಿಮಗೆ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳೋದಕ್ಕೆ. ಇನ್ನು ಸೀನಿಯರ್ ಸಿಟಿಸನ್ ಟಿಕೆಟ್ಸ್ನ ನೀವು ಒಮ್ಮೆ ಬುಕ್ ಮಾಡಿಕೊಂಡ್ರೆ ಮತ್ತೆ ನಿಮಗೆ 90 ಡೇಸ್ ಅಂದರೆ 3 ಮಂತ್ಸ್ ಅಲೋ ಇರೋದಿಲ್ಲ. ಒಮ್ಮೆ ಇವತ್ತು ಈ ಡೇಟಿಗೆ ನೀವು ಯಾವುದನ್ನ ಈಗ ಈ ಡೇಟಿಗೆ ಬುಕ್ ಮಾಡಿಕೊಂಡ್ರೆ ಆ ಡೇಟಿನಿಂದ 90 ದಿನಗಳ ಕಾಲ ಮತ್ತೆ ನಿಮಗೆ ಸೇಮ್ ಆಧಾರ್ ಕಾರ್ಡ್ ಮುಖಾಂತರ ನೀವು ಸೀನಿಯರ್ ಸಿಟಿಸನ್ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳೋಕ್ಕಾಗಲ್ಲ. ಬಟ್ ನೀವು ಬೇರೆ ಯಾವುದನ್ನ ಟಿಕೆಟ್ ಬುಕ್ ಮಾಡ್ಕೋಬೋದು. ನೀವು ಆರ್ಜಿತ ಸೇವೆ ಆಗಲಿ, ಅಂಗಪ್ರದಕ್ಷಿಣ ಆಗಲಿ, ಅಥವಾ ಬೇರೆ ಎಲ್ಲ ಸೇವೆಗಳು ನೀವು ಸ್ಪೆಷಲ್ ಎಂಟ್ರಿ ದರ್ಶನ ಆಗಲಿ ಬುಕ್ ಮಾಡ್ಕೋಬೋದು. ಬಟ್ ನಿಮಗೆ ಈ ಸೀನಿಯರ್ ಸಿಟಿಸನ್ ಟಿಕೆಟೇ ಮತ್ತೆ ನಿಮಗೆ ಬುಕ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಇನ್ನು ಅಂಗಪ್ರದಕ್ಷಿಣಾ ಟಿಕೆಟ್ ಬಂದುಬಿಟ್ಟು, ಅಂಗಪ್ರದಕ್ಷಿಣಾ ಟಿಕೆಟ್ಸ್ಗೆ ಯಾವುದೇ ರೀತಿ ಲಿಮಿಟೇಷನ್ಸ್ ಇರೋದಿಲ್ಲ. ನೀವು ಒಂದೇ ತಿಂಗಳಲ್ಲಿ 2 ಫೋನ್ ನಂಬರ್ ಮುಖಾಂತರ 2 ಅಂಗಪ್ರದಕ್ಷಿಣೆ ಸೇಮ್ ಆಧಾರ್ ಕಾರ್ಡಿಂದ 2 ಅಂಗಪ್ರದಕ್ಷಿಣಾ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದು. ಇವತ್ತು ನಾಳೆ ಹಾಗೆ ಆರಾಮಾಗಿ ಬುಕ್ ಮಾಡ್ಕೋಬೋದು. ಅದಕ್ಕೆ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇಲ್ಲ. ಇನ್ನು 300 ರೂಪೀಸ್ ಟಿಕೆಟ್ ಸ್ಪೆಷಲ್ ಎಂಟ್ರಿ ದರ್ಶನ್ ಒಮ್ಮೆ ಬುಕ್ ಮಾಡಿಕೊಂಡ್ರೆ ನಿಮಗೆ 1 ತಿಂಗಳ ಕಾಲ ಅಂದರೆ 30 ಡೇಸ್ ನಿಮಗೆ ಮತ್ತೆ ಇನ್ನೊಂದು ಸ್ಪೆಷಲ್ ಎಂಟ್ರಿ ದರ್ಶನ್ ಸೇಮ್ ಆಧಾರ್ ಕಾರ್ಡ್ ಮುಖಾಂತರ ಬುಕ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಇನ್ನು ನಿಮಗೆ SSD ಟೋಕನ್ಸ್ ಕೊಡ್ತಾರಲ್ಲ ತಿರುಮಲದಲ್ಲಿ, ಅದು ಕೂಡ ನಿಮಗೆ ಒಮ್ಮೆ ನಿಮ್ಮ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಫಿಂಗರ್ ಪ್ರಿಂಟ್ನ ತೊಗೊಂಡು SSD ಟೋಕನ್ನ ಇಶ್ಯೂ ಮಾಡೋದ್ರಂದರೆ ಮತ್ತೆ ಸೇಮ್ ಆಧಾರ್ ಕಾರ್ಡ್ ಮುಖಾಂತರ ಇನ್ನೊಂದು SSD ಟೋಕನ್ಸ್ನ ಇಶ್ಯೂ ಆಗೋದಿಲ್ಲ. ಹಾಗಾಗಿ ನೀವು ಈ ವೈಕುಂಠ ಏಕಾದಶಿ ಟೈಮಲ್ಲಿ ಏನಾದರೂ ನೀವು ಎಲ್ಲ SSD ಟೋಕನ್ ಮುಖಾಂತರ ಎಲ್ಲ ಹೋಗಬೇಕು ಅಂದರೆ ಅದ್ರ 1 ತಿಂಗಳು ಮುಂಚೆ ನೀವು ಈ SSD ಟೋಕನ್ ಮುಖಾಂತರ ನೀವು ಹೋಗಿರಬಾರ್ದು. ಆವಾಗಲೇ ನಿಮಗೆ SSD ಟೋಕನ್ಸ್ನ ಇಶ್ಯೂ ಆಗುತ್ತೆ.
ಪ್ರಸ್ತುತ ಆನ್ಲೈನ್ನಲ್ಲಿ ಆಗಸ್ಟ್ ತನಕ ಕಂಪ್ಲೀಟಾಗಿ ಬುಕ್ ಆಗೋಗ್ಬಿಟ್ಟಿದೆ. ಇನ್ನು ನಿಮಗೆ ಆಗಸ್ಟ್ ಮತ್ತು ಜುಲೈನಲ್ಲಿ ಏನಾದರೂ ಟಿಕೆಟ್ಸ್ ಬೇಕು ಅಂದರೆ ನಿಮಗೆ ಉಳಿದಿರೋ ಆಪ್ಷನ್ ಬಂದುಬಿಟ್ಟು ದಿವ್ಯಾನುಗ್ರಹ ಹೋಮ. ಆ ಟಿಕೆಟ್ಸ್ ಕೂಡ ರಿಲೀಸ್ ಮಾಡ್ತಾರೆ. ನಾವು ಆ ಟಿಕೆಟ್ಸ್ ರಿಲೀಸ್ ಡೇಟ್ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಆಗಿರ್ಬೋದು, ಹಾಗೆ ನಮ್ಮ ವಾಟ್ಸಪ್ ಗ್ರೂಪಲ್ಲಾಗಿರ್ಬೋದು ಇನ್ಫಾರ್ಮ್ ಮಾಡ್ತೀವಿ. ನೀವು ಅದನ್ನು ಬೇಕಿದ್ರೆ ಬುಕ್ ಮಾಡ್ಕೋಬೋದು. ಆಗಸ್ಟ್ ತನಕ ಬೇರೆ ಎಲ್ಲ ದರ್ಶನದ ಟಿಕೆಟ್ಸ್ಗಳು ಕಂಪ್ಲೀಟಾಗಿ ಬುಕ್ ಆಗೋಗಿದೆ. ಹಾಗೆ ನೀವು ಸೆಪ್ಟೆಂಬರ್ ಟಿಕೆಟ್ಸ್ ಬೇಕು ಅಂದರೆ ನೆಕ್ಸ್ಟ್ ಮಂತು ಅಂದರೆ ನಿಮಗೆ ಜೂನ್ನಲ್ಲಿ 18ನೇ ತಾರೀಕಿಂದ ಸೀರೀಸ್ ಆಗಿ ರಿಲೀಸ್ ಮಾಡ್ತಾರೆ. ಎಲ್ಲ ಇನ್ಫಾರ್ಮೇಷನ್ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಕೊಡ್ತಾ ಹೋಗ್ತೀವಿ. ಇನ್ನು ಅಕಾಮಿಡೇಷನ್ ನಿಮಗೆ ತಿರುಪತಿನಲ್ಲಿ ಮತ್ತು ತಿರುಮಲದಲ್ಲಿ ಎಂದಿನಂತೆ ಸಿಗುತ್ತೆ. ತಿರುಪತಿನಲ್ಲಿ ಸಾಕಷ್ಟು ಜಾಗದಲ್ಲಿ ಸಿಗುತ್ತೆ. ವಿಷ್ಣು ನಿವಾಸಂ ಆಗಿರ್ಬೋದು, ಶ್ರೀನಿವಾಸಂ ಕಾಂಪ್ಲೆಕ್ಸ್ನಲ್ಲಾಗಿರ್ಬೋದು, ತುಂಬ ಪ್ಲೇಸಸ್ನಲ್ಲಿದೆ. ಹಾಗೆ ತಿರುಮಲದಲ್ಲಿ ನಿಮಗೆ ಚಾಯ್ಸ್ ಇರೋದಿಲ್ಲ. ನೀವು ಕ್ಯಾಟಗರಿ ರೂಮ್ಸ್ ಇರುತ್ತೆ. 100 ರೂಪೀಸ್ ಕ್ಯಾಟಗರಿ ರೂಮು, 1000 ರೂಪೀಸು, 1500 ರೂಪೀಸ್. ಈ ಕ್ಯಾಟಗರಿ ರೂಮ್ಸ್ನ ನೀವು ಯಾವುದಾದ್ರೂ ನಿಮ್ಗೆ ಯಾವ್ದು ಬೇಕೋ ಅದನ್ನು ಬುಕ್ ಮಾಡ್ಕೋಬೇಕು. ಅಲ್ಲಿ ನಿಮಗೆ ಆನ್ಲೈನಲ್ಲಿ ರ್ಯಾಂಡಮಾಗಿ ಅಲಾಟ್ ಆಗುತ್ತೆ. ಹಾಗಾಗಿ ನಿಮ್ಮ ಚಾಯ್ಸ್ ಅಂತ ಇರೋದಿಲ್ಲ. ಈ ತಿರುಪತಿನಲ್ಲಿ ಬುಕ್ ಮಾಡಬೇಕು ಅಂದರೆ ನಿಮಗೆ ವಿತೌಟ್ ಟಿಕೆಟ್ಸ್ನ ನೀವು ಆರಾಮಾಗಿ ಆನ್ಲೈನಲ್ಲಿ ಬುಕ್ ಮಾಡ್ಕೋಬೋದು. ಆದರೆ ನೀವು ತಿರುಮಲದಲ್ಲಿ ರೂಮ್ಸ್ ಬುಕ್ ಮಾಡ್ಕೋಬೇಕು ಅಂದರೆ ನಿಮ್ದು ಕನ್ಫರ್ಮ್ ಆನ್ಲೈನ್ ಟಿಕೆಟ್ ಇರಬೇಕು. ಆವಾಗ ಮಾತ್ರ ನೀವು ಈ ಅಕಾಮಿಡೇಷನ್ನ ಬುಕ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಸ್ಪೆಷಲ್ ಎಂಟ್ರಿ ದರ್ಶನ ಆಗಿರ್ಬೋದು, ಇಲ್ಲ ಯಾವುದಾದ್ರೂ ಆರ್ಜಿತ ಸೇವೆಗಳಾಗಿರ್ಬೋದು, ಅಥವಾ ಅಂಗಪ್ರದಕ್ಷಿಣಾ ಟಿಕೆಟ್ ಆಗಿರ್ಬೋದು, ಯಾವುದಾನ ಒಂದು ಟಿಕೆಟ್ ಆದರೂ ಇರಬೇಕು. ಆವಾಗಲೇ ನಿಮಗೆ ತಿರುಮಲದಲ್ಲಿ ಆನ್ಲೈನ್ ಟಿಕೆಟ್ನ ನೀವು ಬುಕ್ ಮಾಡ್ಕೋಬೋದು. ಇನ್ ಕೇಸ್ ನೀವು ಡೈರೆಕ್ಟಾಗಿ ಆಫ್ಲೈನಲ್ಲಿ ರೂಮ್ಸ್ ಬೇಕು ಅಂದರೆ ನೇರವಾಗಿ CRO ಆಫೀಸ್ಗಾಗಿರ್ಬೋದು ಅಥವಾ MBC ಆಫೀಸ್ಗೆ ಆಗಿರ್ಬೋದು, ನೀವು ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಫೋನ್ ನಂಬರ್ ಕೊಟ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ. ರಿಜಿಸ್ಟ್ರೇಷನ್ ಮಾಡಿಕೊಂಡು ಒಂದು ಬಾರಿ ನಿಮ್ಮ ರೂಮ್ ಅಲಾಟ್ ಆಗುತ್ತಲ್ಲ, ಆ ರೂಮ್ ಅಲಾಟ್ ಆದ ತಕ್ಷಣ ನೀವು ಅಲ್ಲೇ ಹೋಗ್ಬಿಟ್ಟು ಸಬ್ ಎನ್ಕ್ವೈರಿ ಆಫೀಸ್ ಅಂತ ಇರುತ್ತೆ, ಅಲ್ಲಿ ನೀವು ಪೇ ಮಾಡಿಬಿಟ್ಟು ನೀವು ಡಿಜಿಟಲ್ ಟ್ರಾನ್ಸಾಕ್ಷನ್ ಮುಖಾಂತರನೇ ಪೇ ಮಾಡಬೇಕಾಗಿರುತ್ತೆ. ನೀವು ಫೋನ್ಪೇನಲ್ಲಾದರೂ ಮಾಡಿರ್ಬೋದು, ಇಲ್ಲಾಂದರೆ ನೀವು ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಮುಖಾಂತರ ಪೇ ಮಾಡ್ಬೋದು. ಕಾಷನ್ ಡೆಪಾಸಿಟ್ ಅಂತ ಇರುತ್ತೆ. ನಿಮಗೆ 100 ರೂಪೀಸ್ಗೆ 500 ರೂಪೀಸ್ ಕಾಷನ್ ಡೆಪಾಸಿಟ್ ಇರುತ್ತೆ. ಈ ಕಾಷನ್ ಡೆಪಾಸಿಟ್ ನೀವು ರೂಮ್ ವೆಕೇಟ್ ಮಾಡಿ 5 to 7 ಡೇಸ್ ಒಳಗೆ ನಿಮ್ಮ ಒರಿಜಿನಲ್ ಪೇಮೆಂಟ್ ಯಾವುದ್ರಲ್ಲಿ ಮಾಡಿರ್ತೀರೋ ಆ ಪೇಮೆಂಟ್ಗೆ ನಿಮಗೆ ಅದನ್ನು ರೀಇಂಬರ್ಸ್ ಮಾಡ್ತಾರೆ. ಮತ್ತೆ ಮುಂದಿನ ವಿಡಿಯೋನೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.